ನೀವೆಲ್ಲ ಇಂಟರ್ನೆಟ್ನ ಸೋಷಿಯಲ್ ಮೀಡಿಯಾನ ದಿನಾಗಲೂ ಯೂಸ್ ಮಾಡ್ತಿರ್ತೀರಾ. ಹಲವಾರು ರೀತಿಯಲ್ಲಿ ಹಲವಾರು ಜನ ಹಲವಾರು ಬೇರೆ ಬೇರೆ ಕೆಲಸಗಳಿಗೆ ಇಂಟರ್ನೆಟ್ನ ಯೂಸ್ ಮಾಡ್ತಿರ್ತಾರೆ. ಆದರೆ ನಿಮಗೆಲ್ಲ ಕಾಣಿಸದೇ ಇರೋ ಒಂದು ಕೈ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಯಾರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಯಾರಿಗೂ ಕೂಡ ಅಷ್ಟು ಟೈಮ್ ಇಲ್ಲ, ಯಾರು ಅಷ್ಟು ಯೋಚನೆಯನ್ನು ಮಾಡೋಷ್ಟು ತಾಳ್ಮೆ ಕೂಡ ಹೊಂದಿಲ್ಲ. ಹಾಗಾದರೆ ನಿಮಗೆಲ್ಲ ಯೋಚನೆ ಬಂದಿರಬೇಕು, ನಾವು ಕಳಿಸೋವಂಥ ಮೆಸೇಜನ್ನು ಯಾರಾದರೂ ಒಬ್ಬರು ನೋಡ್ತಾ ಇರ್ತಾರಲ್ವ, ಯಾಕಂದರೆ ಅದನ್ನು ಇನ್ನೊಬ್ಬರು ಆಕ್ಸಿಸ್ ಮಾಡುವಂಥ ಕೆಪಾಸಿಟಿ ಇದ್ದೇನೆ ಅವರು ಆ ಕಂಪನಿಯನ್ನು ನಡೆಸ್ತಿರ್ತಾರೆ. ಅಥವಾ ಈಗ ನಾವು ಡಿಲೀಟ್ ಮಾಡಿದಂಥ ಮೆಸೇಜ್ಗಳು ಎಲ್ಲಿ ಹೋಗ್ತವೆ ಅನ್ನೋದು ಕೂಡ ನಿಮಗೆ ಯೋಚನೆ ಬಂದಿರಬೇಕಲ್ವ. ಈ ರೀತಿ ಯೋಚನೆಗಳಿಗೂ ಈಗ ಮಾಡುವಂಥ ಒಂದು ಸೆಗ್ಮೆಂಟಿಗೂ ಸಂಬಂಧ ಇದೆ. ಯಾಕಂದರೆ ಒಂದು ರೀತಿಯಲ್ಲಿ ಕನೆಕ್ಷನ್ನ ಈ ಸೆಗ್ಮೆಂಟ್ಗಳು ಕೊಡ್ತವೆ. ಹಾಗಾದರೆ ಈ ರೀತಿ ಯೋಚನೆಗಳು, ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಏನು? ನಮಗೆ ಕಾಣಿಸದೇ ಇರುವಂಥ ಇಂಟರ್ನೆಟ್ನ ಇನ್ನೊಂದು ಭಾಗ ಯಾವುದು? ಸೈಬರ್ ಕ್ರೈಮ್ಗಳು ಯಾವ ರೀತಿ ಆಗ್ತವೆ? ಸೈಬರ್ ಕ್ರೈಮ್ಗಳನ್ನು ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು? ಯಾವ ಸಹಾಯದಿಂದ ಸೈಬರ್ ಕ್ರೈಮ್ನ ಮಾಡ್ತಾರೆ? ನಮಗೆ ಕಾಣಿಸದೇ ಇರೋ ಇಂಟರ್ನೆಟ್ನ ಇನ್ನೊಂದು ಮುಖ ಏನು? ಇದನ್ನೆಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದರೆ ಇನ್ನೇಕಲ್ಲ ವಿಡಿಯೋನ ಶುರು ಮಾಡೇ ಬಿಡೋಣ. ಮೊದಲಿಗೆ ನಿಮಗೆಲ್ಲ ಇಂಟರ್ನೆಟ್ನ ಇನ್ನೊಂದು ಮುಖ ಅಂದರೆ ಡಾರ್ಕ್ ವೆಬ್, ಇದರ ಬಗ್ಗೆ ತಿಳಿಸ್ತೀವಿ. ಈ ವಿಡಿಯೋದಲ್ಲಿ ಕೇವಲ ಇಂಟ್ರೊಡಕ್ಷನ್ನ ಮಾತ್ರ ತಿಳಿಸುವಂಥ ಪ್ರಯತ್ನ. ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರುವಂತೆ ಇಂಟರ್ನೆಟ್ನ ಮೇಲ್ಮೈ ವೆಬ್ನ ತುದಿ ಮಾತ್ರ. ನೀವು ಮೇಲ್ಮೈಯನ್ನು ಸ್ಕ್ರಾಚ್ ಮಾಡಿದರೆ ಬಹುಶಃ ಸ್ವಲ್ಪ ಆಳವಾಗಿ ಆಗಿದ್ರೆ ನೀವು ಆಳವಾದ ವೆಬ್ನ ಒಂದು ಭಾಗದಲ್ಲಿ ನಿಮ್ಮನ್ನ ಕಂಡುಕೊಳ್ಬೋದು. ಅಂದರೆ ಅದೇ ಡಾರ್ಕ್ ವೆಬ್. ಗೂಗಲ್ನಂತಹ ಮೋಸ್ಟ್ ಪ್ರಾಮಿನೆಂಟ್ ಹಾಗೂ ಫೇಮಸ್ ಸರ್ಚ್ ಇಂಜಿನ್ಗಳು ಇದ್ರ ಜೊತೆಗೆ ಸೇರದೇ ಇರುವಂಥ ಇನ್ನೊಂದು ಭಾಗ. ನೀವಿಲ್ಲಿ ಕಾಣೋದು ಸಾಮಾಜಿಕ ಮಾಧ್ಯಮ, ಪಾಡ್ಕಾಸ್ಟ್ ಅಥವಾ ನೆಟ್ಫ್ಲಿಕ್ಸ್, ಈ ರೀತಿ OTT ಪ್ಲಾಟ್ಫಾರ್ಮ್ಸ್, ಡಾಕ್ಯುಮೆಂಟ್ರಿಗಳಲ್ಲಿ ನೀವು ನೋಡುವಂಥ ಅಥವಾ ಕೇಳುವಂಥದ್ದಲ್ಲ. ಡಾರ್ಕ್ ವೆಬ್ ಪುಟಗಳಿಂದ ಹೊರಬರುವಂಥ ಭಯಾನಕ ಕಥೆಗಳು ವಿಶ್ವಾದ್ಯಂತ ಕಾನೂನು ಜಾರಿ ಸಂಸ್ಥೆಗಳಿಗೆ ಕಳವಳಕ್ಕೆ ಕಾರಣ ಆಗಿದೆ. ಯಾಕಂದರೆ ಇದನ್ನು ಯಾರಿಗೂ ಹೇಳೋದಕ್ಕೂ ತೋರಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಕಾನೂನಿಗೇನೆ ಒಂದು ರೀತಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಕಾನೂನು ಜಾರಿ ಸಂಸ್ಥೆಗಳಿಗೆ ಡಾರ್ಕ್ ವೆಬ್ ಅನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ನ್ಯಾವಿಗೇಟ್ ಮಾಡೋದು ಕೇವಲ ಟೆಕ್ನಾಲಜಿ ಬಗ್ಗೆ ಅಲ್ಲ, ಇದು ನಿರಂತರವಾಗಿ ವಿಕಸಿಸ್ತಾ ಇರೋ ಅಪರಾಧದ ಉಪಸಂಸ್ಕೃತಿಗಳ ವಿರುದ್ಧ ಹೋರಾಟ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೆಕ್ನಾಲಜಿಯಿಂದ ಡಾರ್ಕ್ ವೆಬ್ನ ಸೋಲಿಸೋದಿಕ್ಕಾಗೋದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಡಾರ್ಕ್ ವೆಬ್ ಹೊಸ ತಿರುವನ್ನ ಪಡ್ಕೊಂಡಿದೆ. ಡಾರ್ಕ್ ವೆಬ್ ಅಂದ್ರೆ ಸಾಂಪ್ರದಾಯಿಕ ಸರ್ಚ್ ಇಂಜಿನ್ಗಳನ್ನ ಬೇರ್ಪಟ್ಟಿದೆ. ಇಂಟರ್ನೆಟ್ನ ಎನ್ಕ್ರಿಪ್ಟ್ ಮಾಡಲಾದ ಗುಪ್ತ ಭಾಗ, ಇಂಟರ್ನೆಟ್ನಿಂದ ಹೊರಬರುವಂತ ಒಂದು ಸೀಕ್ರೆಟ್ ಪಾರ್ಟ್. ಇದು ಡೀಪ್ ವೆಬ್ನ ಉಪವಿಭಾಗ, ಸಬ್ ಸಿಸ್ಟಮ್. ಇದು ಸರ್ಚ್ ಇಂಜಿನ್ಗಳಿಗೆ ಪ್ರವೇಶಿಸಲಾಗದ ಇಂಟರ್ನೆಟ್ನ ಎಲ್ಲಾ ಭಾಗಗಳನ್ನ ಒಳಗೊಂಡಿದೆ. ಅಂದ್ರೆ ನಾವು ಲೀಗಲೈಸ್ ಸರ್ಚ್ ಇಂಜಿನ್ಗಳಲ್ಲಿ ಯಾವ್ಯಾವುದನ್ನೆಲ್ಲ ನೋಡೋದಿಕ್ಕಾಗೋದಿಲ್ಲ, ಎಲ್ಲವನ್ನ ಡಾರ್ಕ್ ವೆಬ್ನಲ್ಲಿ ನೋಡ್ಬೋದು. ಡಾರ್ಕ್ ವೆಬ್ ಅನ್ನ ಕಾನೂನುಬದ್ಧ ಉದ್ದೇಶಗಳಿಗಾಗಿ ಬಳಸಲಾಗಿದ್ರೂ ಕೂಡ ಅಕ್ರಮ ಸರಕುಗಳ ಮಾರಾಟ, ಹ್ಯಾಕಿಂಗ್ ಪರಿಕರಗಳು ಮತ್ತು ಇತರ ಅಕ್ರಮ ಸೇವೆಗಳಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಪೋಸ್ಟ್ ಮಾಡೋದಕ್ಕಾಗಿ ಇದು ಕುಖ್ಯಾತಿಯನ್ನ ಗಳಿಸಿದೆ. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ಅಪರಾಧಿಗಳು ಈ ಸೂಚ್ಯಂಕವಿಲ್ಲದ ನೆರಳಿನ ಸೈಬರ್ ಜಗತ್ತನ್ನ ಸೃಷ್ಟಿಸಲಿಲ್ಲ. ಅಮೆರಿಕದ ಗೂಢಾಚಾರರು, ದೈನಂದಿನ ಬಳಕೆದಾರರು ಅಥವಾ ರಾಜ್ಯಗಳ ಗಮನವನ್ನ ಸೆಳೆಯದೆ ಸಂವಹನ ನಡೆಸೋಕೆ ಸಹಾಯ ಮಾಡೋಕೆ US ರಕ್ಷಣಾ ಇಲಾಖೆ ಡಾರ್ಕ್ ವೆಬ್ ಅನ್ನ ಅಭಿವೃದ್ಧಿ ಪಡಿಸಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ಮಾಡುವಂಥವ್ರು ಡಾರ್ಕ್ ವೆಬ್ನ ಸೃಷ್ಟಿ ಮಾಡಿಲ್ಲ. ಸೀಕ್ರೆಟ್ ಏಜೆಂಟ್ಗಳಾಗಿ ಯಾರು ಕೆಲಸವನ್ನ ಮಾಡ್ತಾರೆ, ಅಮೆರಿಕದ ಗೂಢಾಚಾರರು ಇದನ್ನ ಸೃಷ್ಟಿ ಮಾಡ್ತಾರೆ. ಎಲ್ಲವೂ ಕೂಡ ಲೀಗಲ್ ವರ್ಕ್ಗೆ ಮಾತ್ರ ಸೃಷ್ಟಿ ಮಾಡಿದ್ದು. ಅವರು ನಿಜವಾಗಿಯೂ ಅದನ್ನ ಪಡೆಯೋಕೆ ನಿರ್ವಹಿಸದೇ ಇದ್ರು ಯೋಜನೆಯಲ್ಲಿ ಕೆಲಸ ಮಾಡಿದ ಸಂಶೋಧಕರು ಕಾರ್ಯಕರ್ತರಿಗೆ ಪ್ರಯೋಜನವನ್ನ ನೀಡುವಂತ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಆದರೂ ಕೂಡ ಇಂದು ಡೀಪ್ ವೆಬ್ ಪ್ರಾಥಮಿಕವಾಗಿ ಕೆಟ್ಟ ಜನರಿಗೆ ಒಂದು ಬೇಸ್ಮೆಂಟ್ ಆಗಿದೆ ಮತ್ತು ಅದರ ಸಂಖ್ಯೆ ಕೂಡ ಕಡಿಮೆ ಆಗ್ತಿಲ್ಲ. ನ್ಯೂಯಾರ್ಕ್ನಿಂದ ಡೆಲ್ಲಿವರೆಗೆ ಡಾರ್ಕ್ ವೆಬ್ಸೈಟ್ಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾನೆ ಇದೆ. ಈ ವರ್ಷ 2.5 ಮಿಲಿಯನ್ಗಿಂತಲೂ ಹೆಚ್ಚು ದೈನಂದಿನ ಸಂದರ್ಶಕರಿದ್ದಾರೆ. ಡಾರ್ಕ್ ವೆಬ್ನ ಬರೋಬ್ಬರಿ 25 ಲಕ್ಷ ಜನ ನೋಡ್ತಾರೆ ಅಂದರೆ ನೀವು ನಂಬೋದಕ್ಕೆ ಆಗೋದಿಲ್ಲ. ಆ ಯೂಸರ್ಸ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಅದಕ್ಕಾಗಿಯೇ FBI ಡಾರ್ಕ್ ವೆಬ್ನ ಕಥೆಗಳನ್ನು ಗಂಭೀರವಾಗಿ ಪರಿಗಣಿಸಿದೆ.
ಮತ್ತು ದೊಡ್ಡ ಹಗರಣಗಳನ್ನ ನಡೆಸೋರನ್ನ ನಿಯಮಿತವಾಗಿ ಹುಡುಕಿ ಭೇಟಿಯಾಗುತ್ತೆ. ಸಿಲ್ಕ್ ರೋಡ್ ಮೊದಲ ಆಧುನಿಕ ಡಾರ್ಕ್ ನೆಟ್ ಮಾರುಕಟ್ಟೆ. ಡಾರ್ಕ್ ವೆಬ್ ಅನ್ನ ಸಾರ್ವಜನಿಕರ ಗಮನಕ್ಕೆ ತಂದಿರಬಹುದು. ಈ ಕಪ್ಪು ಮಾರುಕಟ್ಟೆಯನ್ನ ಮುಚ್ಚಿದ ನಂತರ 1 ದಶಕಕ್ಕೂ ಹೆಚ್ಚು ಸಮಯದ ನಂತರ ಅದರ ಸ್ಥಾನವನ್ನ ಪಡೆಯೋಕೆ ಇನ್ನೂ ಹಲವಾರು ಕಂಪನಿಗಳು ಕಾಣಿಸಿಕೊಂಡವು. ಇಲ್ಲಿ ಅವರು ಅಕ್ರಮ ವಸ್ತುಗಳು, ಬಂದೂಕುಗಳು, ಕ್ರೆಡಿಟ್ ಕಾರ್ಡ್ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನದನ್ನ ಮಾರಾಟ ಮಾಡ್ತಾರೆ. ಯಾರಿಗೂ ಆ ಡಾರ್ಕ್ ವೆಬ್ನಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್, ನಿಮ್ಮ ಪಾಸ್ವರ್ಡ್ಗಳು ಅಥವಾ ನಿಮಗೆ ಸಂಬಂಧಪಟ್ಟ ವಿಡಿಯೋಗಳು ಕೂಡ ಮಾರಾಟ ಆಗ್ತಿರ್ಬೋದು ವೀಕ್ಷಕರೇ. ನೀವು ಟೈಪ್ ಮಾಡುವಾಗ ನಿಮ್ಮ ಲಾಗಿನ್ ವಿವರಗಳು, ನಾನಾಗ್ಲೇ ಹೇಳಿದಾಗೆ ನಿಮ್ಮ ಮೆಸೇಜ್ ಅನ್ನ ಕೂತ್ಕೊಂಡು ನೋಡುವಂತ ಇನ್ನೊಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅದರ ಪಾಸ್ವರ್ಡ್ಗಳು ಕದಿಯುವ ಕೀ ಲಾಗರ್ಗಳಂತ ಅಮೃತಗಳನ್ನ ಸಹ ಅವರು ಮಾರಾಟ ಮಾಡ್ತಾರೆ. ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫೀಸ್ ಆಫ್ ಸರ್ವಿಸ್ DDoS ಅನ್ನು ಪ್ರಾರಂಭಿಸುವಂತಹ ಪರಿಕರಗಳು, ಬಳಕೆದಾರರು ನಿಮ್ಮ ವಿಷಯಕ್ಕೆ ಸಂಪರ್ಕ ಸಾಧಿಸೋದನ್ನು ತಡೆಯುವುದಕ್ಕೆ ಇಂಟರ್ನೆಟ್ ಟ್ರಾಫಿಕ್ನಿಂದ ಸರ್ವರ್ ಅನ್ನ ತುಂಬಿಸುವಂತ ದಾಳಿ ಇದು. ಇದರ ಟ್ಯುಟೋರಿಯಲ್ಗಳನ್ನ ಹ್ಯಾಕಿಂಗ್ ಮಾಡಬಹುದು. ರಷ್ಯನ್ ಭಾಷೆಯ ಡಾರ್ಕ್ ಮಾರುಕಟ್ಟೆಯಾದ ಹೈಡ್ರಾ ಡಾರ್ಕ್ ವೆಬ್ನ ಕಿರೀಟ ರತ್ನ. ಅಂದರೆ ಹೈಡ್ರಾ ಡಾರ್ಕ್ ವೆಬ್ನಲ್ಲಿ ರಾಜ ಎನಿಸಿಕೊಂಡಿತ್ತು. ಏಪ್ರಿಲ್ 2022ರಲ್ಲಿ ಅದನ್ನು ಸ್ಥಗಿತಗೊಳಿಸುವವರೆಗೆ ಅದರ ಹೆಚ್ಚಿನ ಉಬ್ಬರಿಳಿತವನ್ನು ನಿಯಂತ್ರಿಸಿತು. ಅಂದ್ರೆ ವೀಕ್ಷಕರೇ, ಡಾರ್ಕ್ ವೆಬ್ ಕೇವಲ ನಮ್ಮ ಮೆಸೇಜ್ ಅಷ್ಟೇ ಅಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ನ ಹೂಡಿಕೆದಾರರು ಕೂಡ ಆಗಿದ್ರೆ ಅದರಲ್ಲಿ ಯಾವ ಶೇರ್ ಯಾವಾಗ ಮೇಲೆತ್ತುತ್ತೆ, ಯಾವ ಶೇರ್ ಯಾವಾಗ ಕೆಳಗೆ ಬರುತ್ತೆ ಅನ್ನೋದನ್ನ ಕೂಡ ಡಾರ್ಕ್ ವೆಬ್ನಲ್ಲಿ ಪ್ರೆಡಿಕ್ಟ್ ಮಾಡ್ತಾರೆ. ಡಾರ್ಕ್ ವೆಬ್ನಲ್ಲಿ ನಿಮಗೆ ಸಿಗದಂತ ವಸ್ತುಗಳು ಎಲ್ಲವೂ ಕೂಡ ಮಾರಾಟವಾಗುತ್ತೆ. ಆದರೆ ಎಲ್ಲ ಇಲ್ಲಿಗೆ ನಿಮ್ಮ ಮೊಬೈಲ್ನಲ್ಲಿ ನೀವು ಯೂಸ್ ಮಾಡ್ತಿರುವಂಥ ಫಿಂಗರ್ ಪ್ರಿಂಟ್ ಕೂಡ ಸೇಲ್ ಆಗ್ತಿರ್ಬೋದು. ಯೋಚನೆ ಮಾಡಿ ವೀಕ್ಷಕರೇ, ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ಡಾರ್ಕ್ ವೆಬ್ನಿಂದ ಯಾವೆಲ್ಲ ರೀತಿ ಆಚೆ ಬರಬೇಕು, ಡಾರ್ಕ್ ವೆಬ್ನಿಂದ ನಮಗೆ ಸೇಫ್ಟಿ ಬೇಕು ಅಂದರೆ ಏನು ಮಾಡಬೇಕು, ಡಾರ್ಕ್ ವೆಬ್ ಯಾವ ರೀತಿ ನಡೆಯುತ್ತೆ, ಅದರಿಂದ ಆಗಿರುವಂಥ ಕೇಸ್ಗಳು ಏನೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೇವೆ. ಸ್ಟೇ ಟ್ಯೂನ್ಡ್ ವೀಕ್ಷಕರೇ, ಸಬ್ಸ್ಕ್ರೈಬ್ ಈಗಲೇ ಮಾಡ್ಕೊಳ್ಳಿ.